ಸಮಾಜದಲ್ಲಿ ಒಳ್ಳೆ ಶಾಸಕರಿದ್ದಾರೆ. ಇದನ್ನ ಮತ್ತೆ ಎಲ್ಲ ನಮ್ಮ ಶಾಸಕರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಹಾಗೂ ರಾಷ್ಟ್ರೀಯ ಮುಖ್ಯವಾಗಿರತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಂತೀನಿ. ಪುಟ್ಟರಂಗ ಶೆಟ್ಟಿ ಅವರಿಗೆ ನೀವು ಈ ಸರಿ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಲೇಬೇಕು. ಈ ಒಂದು ಸಮಾಜದ ಕಳಕಳಿಯ ಮನವಿ ಅಂತ ಪರಿಗಣಿಸಿ ನಾವು ಯಾವುದೇ ತರಹದ ಹೋರಾಟ ಇನ್ನೊಂದು ಮತ್ತೊಂದು ಹೇಳ್ತಾ ಇಲ್ಲ, ನಮ್ಮ ಒಂದು ಮನವಿಯನ್ನು ಸ್ಪಂದಿಸಲೇಬೇಕು. ಇಲ್ಲ ಇದ್ರ ಪರಿಣಾಮ ಈ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟದಾಗಿ ಎನಿಸಬೇಕಾಗುತ್ತೆ. ನಮ್ಮ ಪಕ್ಷದ ಪಕ್ಷದ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ನಾನು ಈ ಸಮಾಜದ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷ ಸಹ ಆಗಿದ್ದೀನಿ. ನಮ್ಮ ಸಮಾಜ ನಮ್ಮ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಇದೆ ಅಂತ ಉಪಚುನಾವಣೆಗಳು ಸಹ ನೋಡಿದೆ. ನಂಜನಗೂಡು ಆ ಭಾಗದಲ್ಲೆಲ್ಲ ಕೇರ್ಪಡೆಯಲ್ಲಿ 40-45 ಸಾವಿರ ಇದ್ವಿ. ಅರಬಾವಿ, ಗೋಕಾಕ್, ಚಾಮರಾಜನಗರ 40,000 ಮೇಲ್ಪಟ್ಟು ಓಟ್ಗಳಿದ್ವು. ನಾವೆಲ್ಲ ನಮ್ಗೆ ಟಿಕೆಟ್ ಕೊಟ್ಟ ಶಾಸಕರಾಗತಕ್ಕಂಥ ಅವಕಾಶ ಇದೆ. ಟಿಕೆಟ್ ಅಲ್ಲೂ ಸಹ ವಂಚಿತರಾಗ್ತಾ ಇದ್ವಿ. ಕಳೆದ ಬಾರಿ 3-4 ಸಮಾಜಕ್ಕೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ವಿ. ಪುಟ್ಟರಂಗ ಶೆಟ್ಟಿ ಅವರು ಕಳೆದ ಬಾರಿ ಎಲಿಜಿಬಲ್ ಅವರು ಟಿಕೆಟ್ ಅಂತ ಕೊಟ್ಟಿದ್ದಿಲ್ಲ, ಟಿಕೆಟ್ ಸಹ ಸಿಕ್ಕಿಲ್ಲ, ಮತ್ತು ನಿಗಮಗಳು ಹೆಚ್ಚಾಗಿ ಕೊಟ್ಟಿಲ್ಲ. ಮತ್ತು ನಮ್ಮ ಸಮಾಜ ರಾಜಕಾರಣವಾಗಿತ್ತು ಮುಂದೆ ಬರ್ತಕ್ಕೆ ತುಂಬಾ ಅವಕಾಶಗಳು ಕಡಿಮೆ. ಹಂಗಾಗಿ ನೀವು ವಿಧಾನ ಪರಿಷತ್ಗೆ ದಯವಿಟ್ಟು 1-2 ಅವಕಾಶಗಳು ಮಾಡಿಕೊಡ್ಲೇಬೇಕು. ನಮ್ಮ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಶೈಕ್ಷಣಿಕ ಸಾಲ ಕೊಡಲಿಕ್ಕೆ ಹಣ ಸಹ ತುಂಬಾ ಕಡಿಮೆ ಇದೆ. ಅದು ಸಹ ನೀವು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮುಂದಿನ ಒಂದು ಇದರಲ್ಲಿ ಅಂತ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟರಂಗ ಶೆಟ್ಟಿಗೆ ನೀವು ದಯವಿಟ್ಟು ಈ ಒಂದು ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.